ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಲ್ರಿಗೂ ದೇವರ ನಾಮದಲ್ಲಿ ವಂದನೆಗಳು. ಅನುದಿನದ ಪರಲೋಕಮ್ಮನ್ನು ಅಕ್ಟೋಬರ್ 4ನೇ ತಾರೀಕು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನು ಎಂದು ಹೇಳಿದನು. ಮತ್ತಾಯ 4ನೇ ಅಧ್ಯಾಯ 19ನೇ ವಾಕ್ಯ. ನಮ್ಮ ಜೀವನದ ಎಲ್ಲ ವ್ಯವಹಾರಗಳು ನಮ್ಮ ಭವಿಷ್ಯತ್ತಿನಲ್ಲಿ ಲಾಭ ತರುವಂಥ ಪಾಠಗಳನ್ನು ಕಲಿಸುತ್ತವೆ. ಇದು ನಾವು ಸ್ವೀಕರಿಸುವುದರ ಮೇಲೆ ಅವಲಂಬಿತವಾಗಿರ್ತದೆ. ಮೀನು ಹಿಡಿಯುವ ವ್ಯವಹಾರಗಳಲ್ಲಿ ಒಂದು ವಿಶೇಷವಾದಂಥ ಸಂಗತಿ ಇದೆ. ಅದೇನಪ್ಪ ಅಂದರೆ, ಅಪೊಸ್ತಲರು ತಮ್ಮ ಉಳಿದಿರುವಂಥ ಜೀವಮಾನದಲ್ಲಿ ಇಂಥ ವಿಶೇಷತೆಯ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳಲು ಕರ್ತನವರನ್ನು ಕರೆದಿದ್ದಾರೆ. ಮೀನು ಹಿಡಿಯಲಿಕ್ಕೆ ಏನಪ್ಪ ಬೇಕು ಅಂತ ಅಂದರೆ, ಮೀನು ಹಿಡಿಯಲಿಕ್ಕೆ ಬುದ್ಧಿವಂತಿಕೆ, ಶಕ್ತಿ, ಜಾಣತನ ಅವಶ್ಯವಾಗಿದೆ. ಗಾಳಕ್ಕೆ ಹುಳುವನ್ನು ಸಿಕ್ಕಿಸಿ ಗಾಳ ಹಾಕಿ ಬೆಸ್ತನು ಮರೆಯಾಗಿ ನಿಂತಿರುವರು. ಈ ಒಂದು 4 ಸಂಗತಿಗಳನ್ನು ಆತ್ಮೀಕವಾಗಿ ಮೀನು ಹಿಡಿಯಲಿಕ್ಕೆ ಅವಶ್ಯವಾಗಿದೆ ಎಂಬುದನ್ನು ಕರ್ತನು ನಮಗೆ ಬೋಧಿಸಿದ್ದಾನೆ. ಅಪೊಸ್ತಲರಿಗೆ ಈ ಕಾರ್ಯವನ್ನು ನಿರ್ವಹಿಸಲು ಅವಕಾಶವನ್ನು ಸಹಿತ ಕೊಟ್ಟಿದ್ದಾರೆ. ನಮಗೆ ತಿಳಿದಿರುವಂತೆ ಮೀನು ಸ್ವಲ್ಪ ಶಬ್ದವಾದರೂ ಅಥವಾ ತನ್ನನ್ನು ಹಿಡಿಯಲಿಕ್ಕೆ ಯಾರೋ ಬಂದಿದ್ದಾರೆ ಎಂದು ಗೊತ್ತಾದ ತಕ್ಷಣ ಅಪಾಯದಿಂದ, ಭೀತಿಯಿಂದ ಎಚ್ಚರವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಇದೇ ರೀತಿ ಮೀನು ಅಂತಂದರೆ ಮನುಷ್ಯರು. ಅದೇ ರೀತಿ ಆತ್ಮಿಕವಾಗಿ ಮಾನವ ಜನಾಂಗ ಸಹ ತನ್ನನ್ನು ಯಾರಾದರೂ ವಶಪಡಿಸಿಕೊಳ್ಳುತ್ತಾರೆ ಎಂಬುದಾಗಿ ಅವರಿಗೆ ಗೊತ್ತಾದ ತಕ್ಷಣ ಅದರಲ್ಲಿ ನಾವು ಸಿಗಾಕೊಳ್ತೀವಿ ಅನ್ನುವಂಥ ಭಯದಲ್ಲಿ ಗಾಬರಿಯಿಂದ ಸಂಕೋಚ ಪಡುತ್ತಾರೆ. ಅದರಲ್ಲೂ ತಾನು ಎಲ್ಲವನ್ನೂ ತ್ಯಜಿಸಬೇಕಾಗುತ್ತದೆ ಎಂಬತಕ್ಕಂಥ ಸತ್ಯ ತಿಳುವಳಿಕೆ ಅನುಮಾನ ಬಂದರೆ ಈ ಕೃತ್ಯ ಅವರು ಎಸಗುತ್ತಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಮತ್ತು ಈ ಲೋಕದಲ್ಲಿ ಈ ರೀತಿಯಲ್ಲಿ ಲೋಕವು ಪ್ರತಿಷ್ಠತೆಯನ್ನು ತಿಳಿದುಕೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ನಾವು ಸಾಂಕೇತಿಕ ಬೆಸ್ತರಾಗಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು, ಚುರುಕಾಗಿರಬೇಕು, ಶಾಂತ ಸ್ವಭಾವದವಾಗಿರಬೇಕು, ಸತತವಾಗಿ ಪ್ರಯತ್ನ ಮಾಡಬೇಕು. ನಮ್ಮನ್ನು ನಾವು ನಿರಾಕರಿಸಿಕೊಳ್ಳಬೇಕು ಮತ್ತು ಜಾಣರಾಗಿರಬೇಕು. ನಮ್ಮನ್ನು ನಾವು ಸರಿಯಾದ ರೀತಿಯಲ್ಲಿ ಭಾಷೆಯಲ್ಲಿ ಸಜ್ಜುಗೊಳಿಸಿಕೊಂಡು ಸತ್ಯ ಮತ್ತು ಮಾನವ ಸ್ವಭಾವವನ್ನು ತಿಳಿದು ಬಹುಮುಖ ಸಾಮರ್ಥ್ಯದಿಂದ, ಶಕ್ತಿಯಿಂದಲೂ ಸುತ್ತಲೂ ಇರುವಂಥ ವಾತಾವರಣ ಅಭೇದ್ಯವಾಗಿಯೂ ಅನಾನುಕೂಲವಾಗಿ ಇರುವುದನ್ನು ತಿಳಿದು ನಾವು ಕಾರ್ಯವನ್ನು ಮಾಡಬೇಕಾಗಿದೆ. ಮನುಷ್ಯರು ಎಲ್ಲ ಕಾಲಗಳಲ್ಲಿಯೂ ಅಂದರೆ ಅವರು ಸಭೆಯೊಳಗಾಗಲಿ ಅಥವಾ ಆಚೆಯಾಗಲಿ ಇದ್ದರೂ ಅವರನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ತುಂಬ ಅವಶ್ಯ. ನಾವು ನೀತಿ, ನಿರ್ಣಯ ಮತ್ತು ಪ್ರತಿಷ್ಠೆ ಎಂಬ ಕೊಂಡಿಯನ್ನು ಉಪಯೋಗಿಸಿಕೊಂಡು ಸಾಂಕೇತಿಕ ಮೀನುಗಳಿಗೆ ಹಿಡಿಸುವಂಥ ಹುಳವನ್ನು, ಅಂದರೆ ಪರಿಸ್ಥಿತಿಗೆ ಹೊಂದುವಂಥ ಸತ್ಯವನ್ನು ಕೊಂಡಿಗೆ ಸಿಕ್ಕಿಸಿ ಅವರನ್ನು ಹಿಡಿಯಬೇಕು. ಹೀಗೆ ಮಾಡುವಾಗ ನಾವು ಬಹಳ ಎಚ್ಚರಿಕೆಯಿಂದ ಗಾಳವನ್ನು ಹಾಕಿ ಅವು ಕಚ್ಚುವಾಗ ಮೀನನ್ನು ಹಿಡಿಯಬೇಕು. ಈ ರೀತಿ ಸಾಂಕೇತಿಕ ಮೀನಿಗೆ ಹೋಲಿಕೆಯಾದ ಜನರನ್ನು ಕರ್ತನಿಗೆ ಮೆಚ್ಚುಗೆ ಆಗುವ ಹಾಗೆ ನಾವು ಹಿಡಿಯುವಂಥದ್ದು ತುಂಬ ಅವಶ್ಯ ಅಂತ ನಾವು ನೋಡ್ತೀವಿ. ಆದ್ದರಿಂದ ಇಲ್ಲಿ ನಾವು ಏನು ಮುಖ್ಯವಾಗಿ ನೋಡ್ತೀವಿ ಅಂತಂದರೆ, ನೀರು ಅಂದರೆ ಸಾಂಕೇತಿಕವಾಗಿ ಜನಗಳು, ನೀರಿನಲ್ಲಿರುವಂಥ ಆ ಮೀನು ಅಂತಂದರೂ ಅದರಲ್ಲಿ ವಿಶೇಷವಾಗಿ ಇರುವಂಥ ಕೆಲವು ಜನಗಳು ಅಂತ ನಾವು ನೋಡ್ತೀವಿ. ಆದ್ದರಿಂದ ದೇವರು ಅಥವಾ ನಮ್ಮ ರಕ್ಷಕನು ಅವರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ನಮ್ಮನ್ನು ಕರೆದಿದ್ದಾರೆ ಅನ್ನುವಂಥದ್ದು ನಾವು ಮುಖ್ಯವಾಗಿ ಗಮನಿಸುವಂಥದ್ದು. ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತಂದರೆ, ಈ ಲೋಕದಲ್ಲಿ ಕೆಲವು ಜನಗಳು ಕಷ್ಟ ಸಂಕಟಗಳಲ್ಲಿ, ಅನೇಕ ಮೂಢನಂಬಿಕೆಗಳಲ್ಲಿ, ಅನೇಕ ವಿಷಯವಾದಂಥ ತಪ್ಪು ಬೋಧನೆಗಳಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಾ ಪಾಪಮಯ ಜೀವಿತದಲ್ಲಿ ಸಿಲುಕಿಕೊಂಡು ಮಾನವ ಜೀವ ನರಳುತ್ತಾ ಇದೆ. ಅವರ ಪರಿಸ್ಥಿತಿಯನ್ನು ನೋಡಿ ದೇವರು ರಕ್ಷಣೆಯ ಮಾರ್ಗಕ್ಕೆ ಅವರನ್ನು ಕರೆತರಲು ತನ್ನ ಜನರನ್ನು ವಿಶೇಷವಾಗಿ ಆರಿಸಿ ಅಭಿಷೇಕವನ್ನು ಮಾಡಿದ್ದಾರೆ. ಅವರು ಯಾವ ರೀತಿಯಲ್ಲಿ ಇರಬೇಕು? ಸರ್ಪದಂತೆ ಜಾಣರು ಮತ್ತು ಪಾರಿವಾಳದಂತೆ ನಿಷ್ಕಪಟವಾಗಿ ಇದ್ದುಕೊಂಡು, ಯಾರು ದೇವರ ವಾಕ್ಯವನ್ನು ಕೇಳುವಂಥ ಮನಸ್ಥಿತಿಯಲ್ಲಿದ್ದಾರೋ ಅಥವಾ ಆತ್ಮದಲ್ಲಿ ಬಡವರಾಗಿ ದೀನರಾಗಿ ಇದ್ದಾರೋ ಅಂಥವರಿಗೆ ಮಾತ್ರ, ಕೇಳುವಂಥವರಿಗೆ ಮಾತ್ರ ಸುವಾರ್ತೆಯನ್ನು, ಸತ್ಯವನ್ನು ತಿಳಿಸಿ ಆ ಒಂದು ಸಂಕಟಗಳಿಂದ, ವಿಮೋಚನೆಯಿಂದ, ಸೆರೆಯಲ್ಲಿ, ಮರಣದ ಸೆರೆಯಲ್ಲಿ ಇರುವಂಥ ಜನಗಳನ್ನು ಬಾಧೆ ಬಂಧನಗಳಿಂದ ಬಿಡುಗಡೆ ಕೊಟ್ಟು ರಕ್ಷಣೆಯ ಮಾರ್ಗ ಇದೆ, ದೇವರು ನಿಮಗೋಸ್ಕರ ಒಂದು ರಕ್ಷಣೆಯ ಮಾರ್ಗವನ್ನು
ತೆರೆದಿದ್ದಾರೆ ಎಂಬತಕ್ಕಂಥ ಸತ್ಯವನ್ನು ಅವರಿಗೆ ಯಾವ ರೀತಿಯಲ್ಲಿ ತಿಳಿಸಬೇಕೋ ಅದರಲ್ಲಿ ತಿಳಿಸಿ ಕರ್ತನಿಗಾಗಿ ಅವರನ್ನು ಸಿದ್ಧಪಡಿಸಬೇಕೆಂಬುದೇ ಈ ಒಂದು ಪಾಠದ ಸಾರಾಂಶವಾಗಿದೆ. ಆದ್ದರಿಂದ ನಾವು ಯಾವ ರೀತಿಯಲ್ಲಿ ನಡೀಬೇಕು ಎಂಬುದಕ್ಕಂಥ ಒಂದು ವಿಷಯವನ್ನು ಇಲ್ಲಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಮಗೆ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಆದ್ದರಿಂದ ಈ ಕಾರ್ಯದಲ್ಲಿ ಯಶಸ್ವಿಯಾಗಲು ದೇವರು ಸಹಾಯ ಮಾಡ್ತಾರೆ. ಯಾರಿಗೆ ಈ ಸತ್ಯ ಬೇಕೋ ಅವರಿಗೆ ಮಾತ್ರ, ಯಾರನ್ನು ಮತಾಂತರ ಮಾಡುವಂಥ ಉದ್ದೇಶದಿಂದಾಗಲಿ ಆಶಾಮಿಷದಿಂದಾಗಲಿ ಮಾಡುವಂಥ ಕೆಲಸ ಕಾರ್ಯಗಳು ಇವಲ್ಲ. ಒಬ್ಬನೇ ದೇವರು, ಒಂದೇ ಧರ್ಮ, ಅದು ಮಾನವೀಯತೆ, ಮಾನವ ಧರ್ಮ ಎಂಬುದಾಗಿ ಜನರಿಗೆ ತಿಳುವಳಿಕೆಯನ್ನು, ಸತ್ಯವನ್ನು ತಿಳಿಸಿ ನಾವು ಈ ಕಾರ್ಯಗಳನ್ನೇ ಮಾಡಬೇಕೇ ಹೊರತು ಅನೇಕ ದುರ್ಬೋಧನೆಗಳನ್ನು, ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಜನರನ್ನು ವಂಚಿಸಿ ನಾವು ಈ ಕೆಲಸಗಳನ್ನು ಮಾಡಬಾರ್ದು ಅನ್ನೋಂಥದ್ದನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಮಾಡುವಂಥದ್ದು ತುಂಬ ಅದು ಗೌರವ ತರುವಂಥದ್ದು, ಒಳ್ಳೆಯದು. ಯಾರಿಗೂ ನೋವು, ಯಾರಿಗೂ ತೊಂದರೆಯನ್ನು ಪಡಿಸದಂತೆ ಈ ಕೆಲಸ ಕಾರ್ಯಗಳನ್ನು ಮಾಡುವುದು ತುಂಬ ಅವಶ್ಯವಾಗಿದೆ ಎಂಬುದೇ. ಥ್ಯಾಂಕ್ ಯು.